ಕೆಎಎಸ್ 2.5 ಲಕ್ಷ ಅಭ್ಯರ್ಥಿಗಳು ಅತಂತ್ರ, ಪರೀಕ್ಷೆ ರದ್ದಾಗಿ 3 ವಾರ ಕಳೆದರೂ ಕೆಪಿಎಸ್ಸಿ ಮೌನ. ಮರುಪರೀಕ್ಷೆ ಯಾವಾಗ? ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯ ಲೋಪ ಹಿನ್ನೆಲೆಯಲ್ಲಿ ಸರ್ಕಾರ ಪರೀಕ್ಷೆಯನ್ನೇ ರದ್ದು ಮಾಡಿ 3 ವಾರ ಕಳೆದಿದೆ. 2 ತಿಂಗಳೊಳಗೆ ಮರುಪರೀಕ್ಷೆ ನಡೆಸಲಾಗುವುದೆಂದು ಸರ್ಕಾರ ಪ್ರಕಟಿಸಿತ್ತು. ಆದರೆ ಇನ್ನೂ ಮರುಪರೀಕ್ಷೆ ಯಾವಾಗ ದಿನಾಂಕ ನಿಗದಿ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಈ ಮೂಲಕ ಅಭ್ಯರ್ಥಿಗಳು ಅತಂತ್ರವಾಗಿದ್ದಾರೆ. ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಕನ್ನಡ ಅನುವಾದದಲ್ಲಿ ಸಾಕಷ್ಟು ಲೋಪಗಳಾಗಿದ್ದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನೇ ರದ್ದು ಮಾಡಿ 2 ತಿಂಗಳೊಳಗೆ ಮರುಪರೀಕ್ಷೆ ನಡೆಸಲಾಗುವುದೆಂದು ಪ್ರಕಟಿಸಿತ್ತು. ಈ ಘೋಷಣೆ ಹೊರಬಿದ್ದು 3 ವಾರ ಕಳೆದರೂ ಕರ್ನಾಟಕ ಲೋಕಸೇವಾ ಆಯೋಗವು ಇನ್ನೂ ಮರುಪರೀಕ್ಷೆ ದಿನಾಂಕ ನಿಗದಿ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಹೀಗಾಗಿ ಪರೀಕ್ಷೆ ತೆಗೆದುಕೊಂಡಿದ್ದ ಸುಮಾರು 2.50 ಲಕ್ಷ ವಿದ್ಯಾರ್ಥಿಗಳು ಸೇರಿದಂತೆ ಲಕ್ಷಾಂತರ ನಾಗರಿಕ ಸೇವಾಕಾಂಕ್ಷಿಗಳ ಭವಿಷ್ಯ ಅತಂತ್ರ ಸ್ಥಿತಿಗೆ ಸಿಲುಕಿದೆ. ಅವರು ಪರೀಕ್ಷೆಗೆ ತಯಾರಿ ಮುಂದುವರಿಸಬೇಕೋ ಅಥವಾ ಬೇಡವೋ ಎಂಬ ಗೊಂದಲದಲ್ಲಿ ಮುಳುಗಿದ್ದಾರೆ. ಜತೆಗೆ ಬೇರೆ ನೇಮಕಾತಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕೋ ಅಥವಾ ಬೇಡವೋ ಎಂಬ ಜಿಜ್ಞಾಸೆ ಕೂಡ ಎದುರಾಗಿದೆ. ಗೊಂದಲದಲ್ಲಿ ಆಯೋಗ. ಮರುಪರೀಕ್ಷೆ ಕುರಿತಂತೆ ಆಯೋಗ ಗೊಂದಲಕ್ಕೆ ಸಿಲುಕಿದೆ. ಏಕೆಂದರೆ ಸರ್ಕಾರವು ಆಯೋಗದ ಜೊತೆ ಸಮಾಲೋಚನೆ ನಡೆಸದೆ ಏಕಾಏಕಿ ಪೂರ್ವಭಾವಿ ಪರೀಕ್ಷೆಯನ್ನು ರದ್ದುಗೊಳಿಸಿ 2 ತಿಂಗಳಲ್ಲಿ ಮರುಪರೀಕ್ಷೆ ನಡೆಸುವುದಾಗಿ ಘೋಷಿಸಿತ್ತು. ಅದು ಆಯೋಗಕ್ಕೆ ನಿಜಕ್ಕೂ ಶಾಕ್ ಸುದ್ದಿಯಾಗಿತ್ತು. ಸೆಪ್ಟೆಂಬರ್ 3ರಂದು ಸರ್ಕಾರ ಮರುಪರೀಕ್ಷೆ ವಿಚಾರ ಪ್ರಕಟಿಸಿದ ನಂತರ ಅದರ ಮರುದಿನವೇ ಆಯೋಗದ ಸಭೆ ನಡೆದಾಗ ಅಲ್ಲೂ ಸಹ ಸರ್ಕಾರದ ನಿರ್ಧಾರದ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಲಾಗಿತ್ತು. ಅಷ್ಟೇ ಅಲ್ಲ, ಮರುಪರೀಕ್ಷೆ ಬಗ್ಗೆ ಚರ್ಚೆ ನಡೆದಾಗ ಕನಿಷ್ಠ 3-4 ತಿಂಗಳು ಹಿಡಿಯುತ್ತದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು. ಆದರೆ ಅಂತಿಮವಾಗಿ ಪ್ರಶ್ನೆ ಪತ್ರಿಕೆ ಅನುವಾದದಲ್ಲಿ ಆಗಿರುವ ಲೋಪದ ಬಗ್ಗೆ ಸರ್ಕಾರಕ್ಕೆ ಸಮಗ್ರ ವರದಿಯನ್ನು ಸಲ್ಲಿಸುವಂತೆ ಕಾರ್ಯದರ್ಶಿಗೆ ಸೂಚನೆ ನೀಡಿ ಸಭೆಯಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳದೆ ಮುಂದೂಡಲಾಗಿತ್ತು. ನಿಗದಿಯಂತೆ ಪ್ರತಿ ಮಂಗಳವಾರ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಸಭೆ ನಡೆಯಲಿದ್ದು, 2 ಮಂಗಳವಾರ ಕಳೆದರೂ ಇನ್ನೂ ಸಭೆಗಳು ನಡೆದಿರುವ ಬಗ್ಗೆ ಮರುಪರೀಕ್ಷೆ ದಿನಾಂಕದ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ವಿಚಾರಿಸಿದರೆ ಅವರು ಆಯೋಗದ ತೀರ್ಮಾನವನ್ನು ಕಾರ್ಯದರ್ಶಿ ಮೂಲಕ ಮಾಧ್ಯಮಗಳಿಗೆ ತಿಳಿಸಲಾಗುವುದು ಎಂದಷ್ಟೇ ಪ್ರತಿಕ್ರಿಯಿಸಿದರು. ಹಲವು ಪರೀಕ್ಷೆಗಳು ನಿಗದಿ. ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಗಳನ್ನು ನಡೆಸುವ 2 ಪ್ರಮುಖ ಸಂಸ್ಥೆಗಳಾದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಮತ್ತು ಕೆಪಿಎಸ್ಸಿ ಡಿಸೆಂಬರ್ವರೆಗೂ ಈಗಾಗಲೇ ಹಲವು ನೇಮಕಾತಿ ಪರೀಕ್ಷೆಗಳನ್ನು ನಿಗದಿಪಡಿಸಿ ವೇಳಾಪಟ್ಟಿ ಪ್ರಕಟಿಸಿವೆ. ಹಾಗಾಗಿ ಅವುಗಳ ದಿನಾಂಕಗಳನ್ನು ಈ ಹಂತದಲ್ಲಿ ಬದಲಿಸಿದರೆ ಮತ್ತೆ ಇಡೀ ವೇಳಾಪಟ್ಟಿಯೇ ವ್ಯತ್ಯಯವಾಗುವುದರಿಂದ ಆ ಪರೀಕ್ಷೆಗಳನ್ನು ಮುಂದೂಡಲು ಸಾಧ್ಯವಿಲ್ಲ. ಜತೆಗೆ ಇತ್ತೀಚೆಗೆ ಸರ್ಕಾರ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿನ 3 ವರ್ಷಗಳ ಸಡಿಲಿಕೆ ನೀಡಿ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕಲ್ಪಿಸಿ ತಿದ್ದುಪಡಿ ಅಧಿಸೂಚನೆ ಹೊರಡಿಸಿದೆ. ಇದು ಹಾಲಿ ನಡೆಯುತ್ತಿರುವ ನೇಮಕಾತಿಗಳು ಮತ್ತು ಮುಂಬರುವ ನೇಮಕಾತಿಗಳಿಗೂ ಅನ್ವಯವಾಗಲಿದೆ. ಹಾಗಾಗಿ ಲೋಕಸೇವಾ ಆಯೋಗ ಈಗಾಗಲೇ ಪಿಡಿಒ ಸೇರಿದಂತೆ ಹಲವು ನೇಮಕಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದೆ. ಆದರೆ ಪರೀಕ್ಷಾ ದಿನಾಂಕಗಳನ್ನು ಈಗಾಗಲೇ ಪ್ರಕಟಿಸಿರುವುದರಿಂದ ಅದನ್ನು ಮುಂದೂಡುವುದಿಲ್ಲ ಎಂದು ಸ್ಪಷ್ಟಿಸಿದೆ. ಹಾಗಾಗಿ ಮರುಪರೀಕ್ಷೆ ದಿನಾಂಕ ನಿಗದಿ ಸಂಬಂಧ ಆಯೋಗವು ಗೊಂದಲಕ್ಕೆ ಒಳಗಾಗಿದೆ. ಮರುಪರೀಕ್ಷೆಗೆ ಕನಿಷ್ಠ 4 ತಿಂಗಳು ಸಮಯ ಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಬಹುತೇಕ ಈ ವರ್ಷ ಪರೀಕ್ಷೆ ನಡೆಯುವುದು ಅನುಮಾನವಾಗಿದ್ದು 2025 ಜನವರಿಯಲ್ಲಿ ಪರೀಕ್ಷೆ ನಡೆಸುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ನಿಗದಿಯಾಗಿರುವ ಇತರ ಪರೀಕ್ಷೆಯ ದಿನಾಂಕಗಳು ಇಂತಿವೆ. ಸಾಲು ಹಬ್ಬ ರಜೆಯ ತಲೆನೋವು. ಕೆಎಎಸ್ ಪೂರ್ವಭಾವಿ ಪರೀಕ್ಷಾ ದಿನಾಂಕ ನಿಗದಿಗೆ ದಸರಾ, ದೀಪಾವಳಿ ಹಬ್ಬದ ಸಾಲು ರಜೆಗಳಿರುವುದೇ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ದೊಡ್ಡ ತಲೆನೋವಾಗಿದೆ. ಏಕೆಂದರೆ ಹಾಲಿ ಕೆಇಎ ಹಾಗೂ ಆಯೋಗ ಪರೀಕ್ಷೆಗಳನ್ನು ನಿಗದಿಪಡಿಸಿದ್ದು ಪಿಎಸ್ಐ ನೇಮಕ ಅಕ್ಟೋಬರ್ 3, 2024, ಗ್ರಾಮ ಆಡಳಿತಾಧಿಕಾರಿ ಅಕ್ಟೋಬರ್ 27 ಮತ್ತು ಅಕ್ಟೋಬರ್ 29, ಜಿಟಿಟಿಸಿಯ ವಿವಿಧ ಹುದ್ದೆಗಳು ಸೆಪ್ಟೆಂಬರ್ 29 ಮತ್ತು ಅಕ್ಟೋಬರ್ 26, ಹಿಂದುಳಿದ ವರ್ಗ ಕಲ್ಯಾಣಗಳ ಇಲಾಖೆಯ ಪ್ರಾಂತಿಕ ವ್ಯವಸ್ಥಾಪಕರು ಹಾಗೂ ತಾಲೂಕು ಅಧಿಕಾರಿ ಅಕ್ಟೋಬರ್ 20, 2024, ಕೆಸೆಟ್ನ 14, 2024, ನವೆಂಬರ್, ಸಹಾಯಕ ಪ್ರಾಧ್ಯಾಪಕರು ನವೆಂಬರ್ 24, 2024, ಪಿಡಿಒ ನೇಮಕಾತಿ ನವೆಂಬರ್ 16, 17, 2024, ಪಿಡಿಒ ನೇಮಕಾತಿ ಉಳಿಕೆ ಮೂಲ ವೃಂದ ಡಿಸೆಂಬರ್ 7 ಮತ್ತು ಡಿಸೆಂಬರ್ 8, 2024. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದ.